ದೇಶದಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿರುವಂತಹ ರೂಪಾಂತರಿ ತಳಿ JN1 ಕರುನಾಡಿಗೂ ಕಾಲಿಟ್ಬಿಟ್ಟಿದೆ. ರಾಜ್ಯದಲ್ಲಿ 34 ಮಂದಿಯಲ್ಲಿ JN1 ರೂಪಾಂತರಿ ತಳಿಯ ಸೋಂಕು ಪತ್ತೆಯಾಗಿದೆ. ಈ ಮಧ್ಯೆ ಹೊಸ ವರ್ಷಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅಂತಿದ್ದಾರೆ ಆರೋಗ್ಯ ಸಚಿವರು. ಹಾಗಾದ್ರೆ ಆರೋಗ್ಯ ಸಚಿವರು ಏನ್ ಹೇಳಿದ್ರು ತೋರಿಸ್ತೀವಿ. ರಾಜ್ಯಕ್ಕೂ ಕಾಲಿಟ್ಟ ರೂಪಾಂತರಿ JN1. ರಾಜ್ಯದಲ್ಲಿ 34 ಮಂದಿಯಲ್ಲಿ ರೂಪಾಂತರಿ ತಳಿ. ಬೆಂಗಳೂರಿನಲ್ಲೇ ಹೆಚ್ಚು JN1 ಕೇಸ್. ದೇಶದಲ್ಲಿ ಆತಂಕ ಸೃಷ್ಟಿ ಮಾಡಿರುವಂತಹ ರೂಪಾಂತರಿ ತಳಿ JN1 ಕರುನಾಡಿಗೂ ಕಾಲಿಟ್ಟಿದೆ. ಹೊಸ ವರ್ಷ ಆರಂಭದಲ್ಲೇ ರಾಜ್ಯದಲ್ಲಿ JN1 ರೂಪಾಂತರಿ ತಳಿ ಕಾಣಿಸಿಕೊಂಡಿದೆ. ರಾಜ್ಯದಲ್ಲಿ 34 ಮಂದಿಯಲ್ಲಿ JN1 ರೂಪಾಂತರಿ ತಳಿಯ ಸೋಂಕು ಕಂಡುಬಂದಿದೆ. ಈ ಬಗ್ಗೆ ಆರೋಗ್ಯ ಸಚಿವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೇಂದ್ರದ ಪ್ರಕಾರ ದೇಶದಲ್ಲಿ ಇವತ್ತು 62 ಮಂದಿಯಲ್ಲಿ JN1 ವೈರಸ್ ಕಾಣಿಸಿಕೊಂಡಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯದಲ್ಲಿ 34 ಮಂದಿಯಲ್ಲಿ ರೂಪಾಂತರಿ ತಳಿಯ ಸೋಂಕು ಕಂಡು ಬಂದಿದೆ ಅಂತ ಹೇಳಿದ್ದಾರೆ. 34 JN1 ಕೇಸ್ಗಳಲ್ಲಿ ಬಹುಪಾಲು ಬೆಂಗಳೂರಿನದ್ದೇ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು JN1 ಸೋಂಕಿತರೆಲ್ಲರೂ ಮನೆಯಲ್ಲಿಯೇ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ ಅಂತ ಆರೋಗ್ಯ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. JN1 ಸೋಂಕಿಗೆ 3 ಬಲಿ. ಈ ಮಧ್ಯೆ ಹೊಸ ವೈರಸ್ಗೆ 3 ಬಲಿಯಾಗಿರುವಂತಹ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಕಳೆದ ವಾರ ಕೋವಿಡ್ನಿಂದ ಮೃತಪಟ್ಟ 3ರಲ್ಲೂ JN1 ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ 2 ಹಾಗೂ ರಾಮನಗರದಲ್ಲಿ ಸಾವನ್ನಪ್ಪಿದ 1ರಲ್ಲಿ JN1 ತಳಿ ಕಂಡು ಬಂದಿದೆ. ಇದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಈಗ ಪೂರ್ತಿ ಮಾಹಿತಿ ನಾಳೆ ನಿಮಗೆ ಕೊಡ್ತೀವಿ. ನಾಳೆ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇದೆ. ಸೊ ಎಲ್ಲ ಸ್ಪಷ್ಟ ಮಾಹಿತಿ ತಗೊಂಡು ಯಾವ ಜಿಲ್ಲೆ ಬ್ರೇಕಪ್ ಎಲ್ಲ ಕೊಡ್ತೀವಿ. ಒಟ್ಟಾರೆ 35 JN.1 ಪಾಸಿಟಿವ್ ಬಂದಿದೆ ಅಂತ ನಮಗೆ ಬಂದಿರುವಂತ ವರದಿ. ಹೆಚ್ಚು ಕಡಿಮೆ ಇರ್ಬೋದು, ನಾಳೆ ಎಕ್ಸಾಕ್ಟ್ ಫಿಗರ್ಸ್ ಹೇಳ್ತೀವಿ. ಬಟ್ ಈಗ 35 ಅಂತ ಇದೆ. ಬಹುತೇಕ ಬೆಂಗಳೂರು ಜಾಸ್ತಿ ಇರ್ತದೆ, ಬಟ್ ಬೆಂಗಳೂರು, ಮೈಸೂರು ಈ ತರ ಎಲ್ಲ ಇದೆ. ತಜ್ಞರ ಸಲಹಾ ಸಮಿತಿ ಈಗಾಗಲೇ ಸಭೆ ಮಾಡಿದ್ದಾರೆ. ಅವರು ಸಭೆ ಮಾಡಿ ನಮಗೆ ಕೆಲವು ಸಜೆಷನ್ಸ್ ಅವರು ಕೂಡ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ JN1 ಕೇಸ್. ಆರೋಗ್ಯ ಸಚಿವರ ಪ್ರಕಾರ ರಾಜ್ಯದಲ್ಲಿ JN1 ಕೇಸ್ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ ಒಟ್ಟು ಕೇಸ್ 34 ಇದ್ರೆ ಬೆಂಗಳೂರಿನಲ್ಲಿ 20, ಮೈಸೂರಿನಲ್ಲಿ 4, ಮಂಡ್ಯದಲ್ಲಿ 3, ಇನ್ನು ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೊಡಗು, ಚಾಮರಾಜನಗರದಲ್ಲಿ 1. ಇನ್ನು JN1ಗೆ 3 ಬಲಿಯಾಗಿದ್ದು ಬೆಂಗಳೂರಿನಲ್ಲಿ 2, ರಾಮನಗರದಲ್ಲಿ 1 ಬಲಿಯಾಗಿದ್ದಾರೆ. ರಾಜ್ಯದಲ್ಲಿಂದು ಕೊರೋನಾಗೆ 3 ಬಲಿ. ಇನ್ನು ರಾಜ್ಯದಲ್ಲಿ ಕಳೆದ 24 ಗಂಟೆಯಲ್ಲಿ 125 ಮಂದಿಗೆ ಕೊರೋನಾ ಬಂದಿದ್ದು 3 ಮೃತಪಟ್ಟಿದ್ದಾರೆ. ದಕ್ಷಿಣ ಕನ್ನಡ, ಹಾಸನ, ಬೆಂಗಳೂರು ಗ್ರಾಮಾಂತರ ಟೆಸ್ಟಿಂಗ್ಗೆ ಪ್ರಮಾಣ ಹೆಚ್ಚಾದಂತೆ ಪಾಸಿಟಿವ್ ಸಂಖ್ಯೆ ಕೂಡ ಹೆಚ್ಚು ದಾಖಲಾಗ್ತಿವೆ. ಹಾಗಾದ್ರೆ ಕೊರೋನಾ ಗ್ರಾಫ್ ಹೇಗಿದೆ ಅಂತ ನೋಡೋದಾದ್ರೆ ಹೊಸ ವರ್ಷಾಚರಣೆಗೆ ಇಲ್ಲ ನಿರ್ಬಂಧ. ಸದ್ಯ ಯಾವುದೇ ಮಾರ್ಗಸೂಚಿ ಬರಲ್ಲ ಎನ್ನುವ ಮೂಲಕ ಹೊಸ ವರ್ಷಾಚರಣೆಗೆ ಯಾವುದೇ ನಿರ್ಬಂಧಗಳು ಇರಲ್ಲ ಎಂಬ ಸುಳಿವನ್ನ ದಿನೇಶ್ ಗುಂಡೂರಾವ್ ಕೊಟ್ಟಿದ್ದಾರೆ. ನಾಳೆ ಕೊರೋನಾ ಸಂಪುಟ ಉಪಸಮಿತಿಯ ಅಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಇನ್ನು ಸಭೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿ, ಬಿಬಿಎಂಪಿ ಆಯುಕ್ತರು, ಪೊಲೀಸ್ ಆಯುಕ್ತರು, ಹಿರಿಯ ವೈದ್ಯರು ಸೇರಿದಂತೆ ಅನೇಕರು ಭಾಗಿಯಾಗ್ತಾ ಇದ್ದಾರೆ. ಯಾವುದೇ ರೀತಿಯ ಅಂದ್ರೆ ನ್ಯೂ ಇಯರ್ಸು, ಕ್ರಿಸ್ಮಸ್ಗೆ ನಿರ್ಬಂಧನೆಗಳು ಅಥವಾ ಬೇರೆ ತರ ಕಡ್ಡಾಯ ನೀವು ಮಾಸ್ಕ್ ಹಾಕೋಬೇಕು ಅಥವಾ ಬೇರೆ ಯಾವುದೇ ರೀತಿಯ ಮಾರ್ಗಸೂಚಿಗಳು ಎಲ್ಲೂ ಇಡೀ ದೇಶದಲ್ಲೇ ನಾವೆಲ್ಲೂ ಕೊಟ್ಟಿಲ್ಲ, ವಿಶ್ವದಲ್ಲೂ ಎಲ್ಲೂ ಕೊಟ್ಟಿಲ್ಲ. ಕೇರಳದಲ್ಲೂ ಕೂಡ ಆ ಥರ ಮಾರ್ಗಸೂಚಿಗಳಿಲ್ಲ. ಆದರೆ ಅದೇನೇ ಇರಲಿ, ನಾನು ಈ ಸಂದರ್ಭದಲ್ಲಿ ಆಸ್ ಆಫ್ ನೌ ಎಲ್ಲೂ ಕೂಡ ಈ ಥರ ಮಾರ್ಗಸೂಚಿಗಳು ಅಪ್ಲೈ ಆಗಿಲ್ಲ. ಜನ ಸೇರಬಾರ್ದು, ಕಾರ್ಯಕ್ರಮಗಳು ಮಾಡಬಾರ್ದು, ಈ ರೀತಿಯಾದಂಥ ಒಂದು ನಿರ್ಬಂಧನೆ ಎಲ್ಲೂ ನಾವು ಹಮ್ಮಿಕೊಂಡಿಲ್ಲ. ಅದೇನೇ ಇರ್ಲಿ, ಸರ್ಕಾರ ಕೊರೋನಾ ಕಂಟ್ರೋಲ್ಗೆ ತಯಾರಿ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಇದರಲ್ಲಿ ಸಾರಿ ಮತ್ತು ILA ಕೇಸ್ಗಳೇ ಹೆಚ್ಚಾಗಿರೋದು ಮತ್ತೊಂದು ಆಘಾತಕಾರಿ ವಿಚಾರ. ಇನ್ನು ದೇಶದಲ್ಲೇ ಇವತ್ತು 2628 ಮಂದಿಯಲ್ಲಿ ಸೋಂಕು ಕಂಡು ಬಂದಿದ್ದು ಒಟ್ಟು ಸಕ್ರಿಯ ಕೇಸ್ಗಳ ಸಂಖ್ಯೆ 4054ಕ್ಕೆ ಏರಿಕೆಯಾಗಿದೆ. ಕೇರಳದಲ್ಲಿ 124 ಹೊಸ ಕೇಸ್ ಕಂಡು ಬಂದಿದೆ. ಅಲ್ಲದೆ ಕೇರಳದಲ್ಲಿ 1 ಮೃತಪಟ್ಟಿದ್ದಾರೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.